ಮತ್ತು ಕುರಿಯ ಕಥೆ. ಒಂದು ಕಾಡಿನಲ್ಲಿ ದಟ್ಟವಾದ ಮರಗಳ ನಡುವೆ ಒಂಟಿಯಾಗಿ ಬದುಕುತ್ತಿದ್ದ ಒಂದು ತೋಳ ಇತ್ತು. ಈ ತೋಳ ತನ್ನ ಬುದ್ಧಿಶಕ್ತಿಯಿಂದ ಎಲ್ಲಾ ಪ್ರಾಣಿಗಳ ಮನಸ್ಸನ್ನು ಗೆದ್ದಿತ್ತು. ಆದರೆ ಅದರ ಒಡನಾಟದಲ್ಲಿ ಸ್ವಲ್ಪ ಜಿಪುಣತನವೂ ಇತ್ತು. ಕಾಡಿನ ಇತರ ಪ್ರಾಣಿಗಳು ತೋಳನನ್ನು ಗೌರವಿಸುತ್ತಿದ್ದರೂ ಅದರ ತಂಟೆಗೆ ಸಿಕ್ಕಿಬೀಳುವ ಭಯವೂ ಇತ್ತು. ಇದೇ ಕಾಡಿನಲ್ಲಿ ಒಂದು ಕುರಿಯೂ ಇತ್ತು. ಕುರಿ ತುಂಬ ಸರಳವಾದ, ದಯಾಳು ಸ್ವಭಾವದ ಪ್ರಾಣಿಯಾಗಿತ್ತು. ಆದರೆ ಅದರ ಸರಳತನವೇ ಕೆಲವೊಮ್ಮೆ ಅದಕ್ಕೆ ಸಂಕಷ್ಟ ತಂದಿತ್ತು. ಒಂದು ದಿನ ತೋಳ ಕಾಡಿನಲ್ಲಿ ಹಾದುಹೋಗುತ್ತಿರುವಾಗ ಕುರಿಯು ಹುಲ್ಲು ಮೇಯುತ್ತಿರುವುದನ್ನು ಕಂಡಿತು. ತೋಳನಿಗೆ ಒಂದು ತುಂಟಾಟದ ಯೋಚನೆ ಬಂತು. ಈ ಕುರಿಯ ಸರಳತನವನ್ನು ಬಳಸಿಕೊಂಡು ಸ್ವಲ್ಪ ಮೋಜು ಮಾಡಬಹುದು ಎಂದು ತೋಳ ತನ್ನೊಳಗೆ ಯೋಚಿಸಿತು. ಕುರಿಯ ಬಳಿಗೆ ಹೋಗಿ ತೋಳ ತನ್ನ ಸಿಹಿಯಾದ ಧ್ವನಿಯಲ್ಲಿ, "ಓ ಕುರಿಯೇ, ಈ ಕಾಡಿನಲ್ಲಿ ನೀನು ಒಂಟಿಯಾಗಿ ಏಕೆ ತಿರುಗಾಡುತ್ತೀಯಾ? ನನ್ನೊಂದಿಗೆ ಬಂದರೆ ನಾನು ನಿನಗೆ ಒಂದು ರಹಸ್ಯದ ಸ್ಥಳವನ್ನು ತೋರಿಸುತ್ತೇನೆ. ಅಲ್ಲಿ ಸಿಹಿಯಾದ ಹಣ್ಣುಗಳು ಮತ್ತು ತಂಪಾದ ನೀರಿನ ಗೆರೆಯಿದೆ" ಎಂದಿತು. ಕುರಿಗೆ ತೋಳನ ಮಾತು ನಂಬಿಕೆಯಾಗಿ ಕಂಡಿತು. ತೋಳ ಎಲ್ಲರಿಗೂ ಸ್ನೇಹಿತನಾಗಿದ್ದಾನೆ, ಇದರಿಂದ ತೊಂದರೆಯಾಗದು ಎಂದು ಯೋಚಿಸಿ ಕುರಿ ಒಪ್ಪಿಕೊಂಡಿತು. ಇಬ್ಬರೂ ಕಾಡಿನ ಆಳಕ್ಕೆ ಹೊರಟರು. ತೋಳ ಕುರಿಯನ್ನು ಒಂದು ದೊಡ್ಡ ಗುಹೆಯ ಬಳಿಗೆ ಕರೆದುಕೊಂಡು ಹೋಯಿತು. ಈ ಗುಹೆಯ ಒಳಗೆ ಸಿಹಿಯಾದ ಹಣ್ಣುಗಳಿವೆ. ನೀನು ಮೊದಲು ಹೋಗು, ನಾನು ಹಿಂದಿನಿಂದ ಬರುತ್ತೇನೆ ಎಂದು ತೋಳ ಹೇಳಿತು. ಕುರಿಗೆ ಗುಹೆಯ ಒಳಗಿನ ಕತ್ತಲೆ ಕಂಡು ಸ್ವಲ್ಪ ಭಯವಾಯಿತು. ಆದರೆ ತೋಳನ ಮೇಲಿನ ನಂಬಿಕೆಯಿಂದಾಗಿ ಅದು ಒಳಗೆ ಹೋಯಿತು. ಗುಹೆಯ ಒಳಗೆ ಕುರಿಗೆ ಯಾವುದೇ ಹಣ್ಣುಗಳು ಸಿಗಲಿಲ್ಲ. ಬದಲಿಗೆ ಅದಕ್ಕೆ ಕಾಡಿನ ಕೆಲವು ಕಾಡು ಪ್ರಾಣಿಗಳ ಕೂಗು ಕೇಳಿಸಿತು. ಕುರಿಗೆ ಭಯವಾಯಿತು. ಆದರೆ ತೋಳ ಗುಹೆಯ ಬಾಯಿಯಲ್ಲಿ ನಿಂತು, "ಕುರಿಯೇ, ಒಳಗೆ ಸ್ವಲ್ಪ ಆಳಕ್ಕೆ ಹೋಗು, ಹಣ್ಣುಗಳು ಅಲ್ಲಿವೆ" ಎಂದು ಕೂಗಿತು. ಕುರಿಗೆ ಈಗ ತೋಳನ ಉದ್ದೇಶದ ಬಗ್ಗೆ ಅನುಮಾನ ಬಂತು. ಆದರೆ ಗುಹೆಯಿಂದ ಹೊರಬರಲು ತಡವಾಗಿತ್ತು. ಒಳಗೆ ಒಂದು ಹುಲಿಯ ಗುಂಗು ಕೇಳಿತು ಮತ್ತು ಕುರಿಯ ಎದೆ ದಡಕ್ ಎಂದಿತು. ಕುರಿ ತನ್ನ ಬುದ್ಧಿಯನ್ನು ಕೆಲಸಕ್ಕೆ ಹಾಕಿತು. "ತೋಳನೆ, ಒಳಗೆ ಬಂದು ನನಗೆ ದಾರಿ ತೋರಿಸು. ಕತ್ತಲೆಯಲ್ಲಿ ನನಗೆ ಏನೂ ಕಾಣುತ್ತಿಲ್ಲ" ಎಂದು ಕುರಿ ಕೂಗಿತು. ತೋಳ ತನ್ನ ತಂತ್ರ ಯಶಸ್ವಿಯಾಗಿದೆ ಎಂದು ಭಾವಿಸಿ ಗುಹೆಯ ಒಳಗೆ ಬಂದಿತು. ಆದರೆ ಕುರಿಗೆ ಈಗ ತೋಳನ ಉದ್ದೇಶ ಸ್ಪಷ್ಟವಾಗಿತ್ತು. ಕುರಿ ತನ್ನ ಶಕ್ತಿಯಿಂದ ತೋಳನನ್ನು ಗುಹೆಯ ಒಳಗೆ ತಳ್ಳಿತು ಮತ್ತು ತಾನು ಓಡಿಹೋಗಿ ಗುಹೆಯ ಬಾಯಿಯಿಂದ ಹೊರಬಂದಿತು. ಕುರಿಯ ಈ ಚಾಣಾಕ್ಷತೆಗೆ ತೋಳ ದಿಗ್ಭ್ರಮೆಗೊಂಡಿತು. ಗುಹೆಯ ಒಳಗಿನಿಂದ ತೋಳನ ಕೂಗು ಕೇಳಿತು. ಆದರೆ ಕುರಿ ಈಗ ಸುರಕ್ಷಿತವಾಗಿತ್ತು. ಕಾಡಿನ ಇತರ ಪ್ರಾಣಿಗಳಿಗೆ ಈ ಕತೆ ತಿಳಿಯಿತು ಮತ್ತು ಕುರಿಯ ಬುದ್ಧಿಶಕ್ತಿಯನ್ನು ಎಲ್ಲರೂ ಮೆಚ್ಚಿದರು. ತೋಳಕ್ಕೆ ತನ್ನ ತಂಟೆಗೆ ತಕ್ಕ ಪಾಠ ಕಲಿತಿತು. ಕುರಿಯ ಸರಳತನದ ಹಿಂದೆ ಒಂದು ಚಾಣಾಕ್ಷ ಮನಸ್ಸಿತ್ತು ಎಂಬುದು ತೋಳನಿಗೆ ಗೊತ್ತಾಯಿತು. ಈ ಕಥೆಯಿಂದ ಕಲಿಯುವ ಪಾಠವೇನೆಂದರೆ, ಸರಳತನವು ದೌರ್ಬಲ್ಯವಲ್ಲ. ಸಮಯ ಬಂದಾಗ ಸರಿಯಾದ ಬುದ್ಧಿಯ ಬಳಕೆಯಿಂದ ಯಾವುದೇ ಸಂಕಷ್ಟದಿಂದ ಹೊರಬರಬಹುದು. ತೋಳನಂತಹ ಜಾಣತನದ ಜೀವಿಗಳು ಕೂಡ ಕೆಲವೊಮ್ಮೆ ತಮ್ಮ ತಂತ್ರದಲ್ಲಿ ಸಿಕ್ಕಿಬೀಳಬಹುದು. ಕಾಡಿನ ಈ ಕತೆ ಬುದ್ಧಿಯ ಮತ್ತು ಧೈರ್ಯದ ಮಹತ್ವವನ್ನು ಎಲ್ಲರಿಗೂ ತಿಳಿಸಿತು. ಕಥೆಯ ಸಾರಾಂಶ: ಈ ಕಥೆಯಲ್ಲಿ ತೋಳನ ಜಾಣತನ ಮತ್ತು ಕುರಿಯ ಸರಳತನದ ನಡುವಿನ ಸಂಘರ್ಷವನ್ನು ತೋರಿಸಲಾಗಿದೆ. ಕುರಿಯ ಚಾಣಾಕ್ಷತನವು ತೋಳನ ತಂತ್ರವನ್ನು ಮೀರಿಸಿತು ಮತ್ತು ಸರಿಯಾದ ಸಮಯದಲ್ಲಿ ಬುದ್ಧಿಯ ಬಳಕೆಯಿಂದ ಯಾವುದೇ ಸಂಕಷ್ಟವನ್ನು ಎದುರಿಸಬಹುದು ಎಂಬ ಸಂದೇಶವನ್ನು ಈ ಕಥೆ ನೀಡುತ್ತದೆ.